3 ಮೀಟರ್ಗೊಂದು ಸಿಗ್ನಲ್, ರಸ್ತೆಗೆ ಬಂದ್ರು ಟ್ರಾಫಿಕ್, ಗಲ್ಲಿಗೆ ನುಗ್ಗಿದ್ರು ಟ್ರಾಫಿಕ್. ಈ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ. ವಾಹನ ಸವಾರರ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಪೊಲೀಸರು ನೂತನ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇನ್ನು ಮುಂದೆ ಎಐ ಕ್ಯಾಮೆರಾ. ರೂಲ್ಸ್ ಬ್ರೇಕ್ ಮಾಡಿದ ಕ್ಷಣದಲ್ಲೇ ಬೀಳುತ್ತೆ ಫೈನ್. ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು 10 ಹಲವು ತಂತ್ರಜ್ಞಾನಗಳನ್ನ ಬಳಸಿಕೊಳ್ತಿದ್ದಾರೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರ ಮೇಲೆ ಹದ್ದಿನ ಕಣ್ಣಿಡಲು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜಾರಿಗೆ ತರುತ್ತಿದ್ದಾರೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ಕ್ಯಾಮೆರಾಗಳನ್ನು ನಗರದಲ್ಲಿ ಅಳವಡಿಸಲು ಮುಂದಾಗಿದ್ದಾರೆ. ಈ ಎಐ ಕ್ಯಾಮೆರಾ ಹೇಗೆ ಕಾರ್ಯನಿರ್ವಹಿಸಲಿದೆ ಅನ್ನೋದನ್ನ ನೋಡೋದಾದ್ರೆ, ವಾಹನ ಸವಾರರ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಸದಾ ಕಣ್ಣಿರುತ್ತೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಕ್ಷಣದಲ್ಲೇ, ರೂಲ್ಸ್ ಬ್ರೇಕ್ ಮಾಡಿದ ಕ್ಷಣದಲ್ಲೇ ಫೈನ್ ಚಲನ್ ಬರುತ್ತೆ. ಸಿಗ್ನಲ್ ಜಂಪ್, ವಿತೌಟ್ ಹೆಲ್ಮೆಟ್, ಓವರ್ ಸ್ಪೀಡ್ ನಲ್ಲಿ ಬಂದ್ರೆ ಫೈನ್. ಜೀಬ್ರಾ ಕ್ರಾಸ್ ದಾಟಿದ್ರು ಎಐ ಕ್ಯಾಮೆರಾ ಫೈನ್ ಹಾಕುತ್ತೆ. ಮೊಬೈಲ್ ಬಳಕೆ ಟ್ರಿಪಲ್ ರೇಟ್ ಮಾಡಿದ್ರು ಎಐ ಕ್ಯಾಮೆರಾ ಕಣ್ಣಿಂದ ತಪ್ಪಿಸಿಕೊಂಡು ಕಳ್ಳಾಟ ಮಾಡಲು ಸಾಧ್ಯವಿಲ್ಲ ಅಂತಾರೆ ಪೊಲೀಸರು. ಬೆಂಗಳೂರು ನಗರದಲ್ಲಿ ಹಲವಾರು ಸೇಫ್ ಸಿಟಿ ಕ್ಯಾಮ್ರಾಗಳಿವೆ. ಸೊ ಅದನ್ನು ಬಳಕೆ ಮಾಡಿಕೊಂಡು ಬ್ಯಾಕ್ ಎಂಡಲ್ಲಿ ನಾವು ಎಐ ಎಂಜಿನನ್ನು ಡೆವಲಪ್ ಮಾಡಿಕೊಂಡು ಎಐ ಬೇಸ್ಡ್ ಕ್ಯಾಮ್ರಾಸನ್ನು ಹಾಕ್ಕೊಂಡು ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್ ATCS ಸಿಸ್ಟಮ್ಸ್ ಅಂತಿದೆ. ಅಂದರೆ ಇಟ್ ಈಸ್ ದಿ ಮೋಸ್ಟ್ ಮಾಡರ್ನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಸಿಗ್ನಲ್ಗಳಲ್ಲೇ ಕ್ಯಾಮ್ರಾಗಳನ್ನು ಬಳಸಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡೋಂಥದ್ದು. ಸೊ ಬೇಸಿಕ್ಲಿ ಎಐ ಬೇಸ್ಡ್ ಸಿಗ್ನಲಿಂಗ್ ಈ ರೀತಿ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಎಐ ಕ್ಯಾಮೆರಾ ಸಹಾಯ ಮಾಡಲಿದೆ. ಈಗಿರುವ ಸಿಗ್ನಲ್ಗಳಲ್ಲಿ ವಾಹನ ಮೂವ್ಮೆಂಟ್ ಇಲ್ಲದಿದ್ರೂ ಸಿಗ್ನಲ್ ಬೀಳೋ ತನಕ ಕಾಯಲೇಬೇಕು. ಆದರೆ ಎಐ ಕ್ಯಾಮೆರಾ ವಾಹನ ಸಂಖ್ಯೆಗಳ ಆಧಾರದ ಮೇಲೆ ಸ್ವಯಂ ಚಾಲಿತವಾಗಿ ಕೆಲಸ ಮಾಡುತ್ತೆ. ಹೆಚ್ಚಿನ ವಾಹನ ಇದ್ದರೆ ಅದೇ ಸಮಯ ಹೆಚ್ಚಿಸಿಕೊಳ್ಳಲಿದೆ. ವಾಹನ ಇಲ್ಲದಿದ್ದರೆ ಬೇಗ ಸಿಗ್ನಲ್ ಆಫ್ ಆಗುತ್ತೆ. ಈ ಹೊಸ ತಂತ್ರಜ್ಞಾನವಾದರೂ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ನೀಡುತ್ತಾ ಕಾದು ನೋಡಬೇಕು. ರಾಜಪ್ಪಾಜಿ ನಾಯಕ್, TV9, ಬೆಂಗಳೂರು.